ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಚುರುಕುಗೊಂಡಿದೆ ಮಳೆ ಅಂತ ಉಲ್ಲೇಖ ಮಾಡಬಹುದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಚುರುಕುಗೊಂಡಿದೆ ಮಳೆ. ಸದ್ಯ ಕಾವೇರಿ ನದಿ ನೀರಿನ ಹೋರಾಟಕ್ಕೆ ತಾತ್ಕಾಲಿಕವಾದಂಥ ಬ್ರೇಕ್ ಬಿದ್ದಿದೆ. ಮಳೆ ಆಗಬೇಕು, ಜಲಾಶಯ ತುಂಬಬೇಕು, ನಾಡಿಗೆ, ರೈತರಿಗೆ, ಜನ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಎಲ್ಲವೂ ಸಿಕ್ಕಿದ್ರೆ ಯಾವುದೇ ಸಮಸ್ಯೆ ಇರಲ್ಲ. 100 ಅಡಿ ಎತ್ತ KRS ಜಲಾಶಯದ ನೀರಿನ ಮಟ್ಟ ಈಗ ಆಗ್ತಾ ಇದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ಗೆ 2 ದಿನಗಳ ಹಿಂದೆ 92 ಅಡಿ ಇದ್ದಂಥ ಡ್ಯಾಮ್ನ ನೀರಿನ ಮಟ್ಟ ಈಗ 97 ಅಡಿ ಆಗಿದೆ. 5 ಅಡಿ ಏರಿಕೆ ಆಗಿದೆ. ಇದು ಹೀಗೆ ಮುಂದುವರೆದ್ರೆ 100 ಅಡಿ ಅತ್ತ ನೀರು ಭರ್ತಿ ಆಗತ್ತೆ. ಸೊ ಒಂದು ಹಂತಕ್ಕೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು ರಾಜ್ಯದ ಜನ. ಕಾವೇರಿ ಕೊಳ್ಳದ ಭಾಗದಲ್ಲಿ ಕನ್ನಡ ನಾಡಿನ ಜೀವನದಿ ಕಾವೇರಿಯನ್ನೇ ಅವಲಂಬಿಸಿರೋ ಅಂತ ರೈತರಾಗಿರಬಹುದು, ಜನರಾಗಿರಬಹುದು, ಒಂದು ಹಂತಕ್ಕೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು. 2 ದಿನದ ಹಿಂದೆ 92 ಅಡಿ ಇತ್ತು ಡ್ಯಾಮ್ನ ನೀರಿನ ಮಟ್ಟ. ಈಗ ಅದು 97 ಅಡಿ ಆಗಿದೆ. 5 ಅಡಿ ಏರಿಕೆ ಆಗಿದೆ KRS ಡ್ಯಾಮ್ನ ನೀರಿನ ಮಟ್ಟ. ಇದೇ ರೀತಿ ಮಳೆ ಮುಂದುವರೆದ್ರೆ ಕೆಲವೇ ದಿನಗಳಲ್ಲಿ KRS ಜಲಾಶಯ ಭರ್ತಿ ಆಗುತ್ತೆ. ಪ್ರಾಬಬ್ಲಿ 1 ವೀಕ್, 1 ವಾರ ಮುಂದುವರೆದ್ರೆ KRS ಭರ್ತಿ ಆಗತ್ತೆ. ಹಲೋ, ಇನ್ನು KRS ಡ್ಯಾಮ್ 100 ಅಡಿಯತ್ತ ತುಂಬೋಕೆ ಮುಂದಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಲಾಶಯದ ಆವರಣದಿಂದಲೇ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಂದೀಶ್, ನಿಜಕ್ಕೂ ಕೂಡ ಕನ್ನಡ ನಾಡಿನ ಜೀವನದಿ ಕಾವೇರಿ, KRS ಜಲಾಶಯ ಅಂತ ಹೇಳಿದ್ರೆ ಕನ್ನಡಿಗರ ಜೀವನಾಡಿಯ ಭಾಗ. ಈಗ ಭರ್ತಿಯಾಗೋ ಹತ್ತ 5 ಅಡಿ ಈಗ ಏರಿಕೆ ಆಗಿದೆ. ತಾವು ಕೂಡ ಅಲ್ಲೇ ಇದ್ರಿ. ಇದರ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ? ಖಂಡಿತ ಮಧುಸೂದನ್, ಕಾವೇರಿ ಹೋರಾಟದ ಕಿಚ್ಚು ದಿನೇ ದಿನೇ ಜೋರಾಗ್ತಾ ಇತ್ತು. ಕಾರಣ ಅಂತಂದ್ರೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ CWMA ಒಂದು ಆದೇಶವನ್ನು ಕೊಟ್ಟಂತ ವಿಚಾರಕ್ಕಾಗಿ. ಆದರೆ ಇದೀಗ ಆ ಒಂದು ಹೋರಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಕಾರಣ ಅಂತಂದ್ರೆ KRS ಅಣೆಕಟ್ಟೆಗೆ ನೀರಿನ ಮಟ್ಟ ಏರಿಕೆಯನ್ನು ಕಾಣ್ತಾ ಇರುವಂಥದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ KRS ಅಣೆಕಟ್ಟೆಯ ನೀರಿನ ಮಟ್ಟ ಒಂದಷ್ಟು ಮಟ್ಟಿಗೆ ಏರಿಕೆ ಆಗ್ತಾ ಇರುವಂಥದ್ದು ದೃಶ್ಯಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಕಳೆದ 2 ದಿನಗಳ ಹಿಂದೆ 92 ಅಡಿ ನೀರು ಮಾತ್ರ ಸಂಗ್ರಹ ಆಗಿತ್ತು. ಆದರೆ ಇದೀಗ 95 ಅಡಿಗೆ 2 ದಿನದಲ್ಲಿ 97 ಅಡಿಗೆ ಏರಿಕೆಯನ್ನು ಕಂಡಿರುವಂಥದ್ದು. ಅಂದರೆ 5 ಅಡಿ ನೀರು ಇದೀಗ ಏರಿಕೆಯನ್ನು ಕಂಡಿರುವಂಥದ್ದು. 124.80 ಅಡಿ ಗರಿಷ್ಠ ಸಾಮರ್ಥ್ಯವನ್ನು ಈ ಒಂದು ಡ್ಯಾಮ್ ಹೊಂದಿದೆ. ಸದ್ಯ 97 ಅಡಿ ಇದೀಗ ಭರ್ತಿ ಆಗಿರುವಂಥದ್ದು. ಇನ್ನು ನಾಳೆ ನಾಡಿದ್ದ ಒಳಗಡೆ 100 ಅಡಿ ಎತ್ತ ಸಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಕಾವೇರಿ ಜಲಾನಯನ ಪ್ರದೇಶ ಹಾಗೆ ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇದೆ. 22,000 ಕ್ಯೂಸೆಸ್ ನೀರು ಕೂಡ ಹರಿದು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ನೀರು ಇದೇ ರೀತಿ ಮಳೆ ಬಂದರೆ ಇದೇ ರೀತಿ ನೀರಿನ ಮಟ್ಟವು ಕೂಡ ಏರಿಕೆ ಆಗುವಂಥದ್ದು. ಒಂದು ಕಡೆ ಕಬಿನಿ ಜಲಾಶಯ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇತ್ತ KRS ಅಣೆಕಟ್ಟೆ ನೀರಿನ ಮಟ್ಟವು ಕೂಡ ಏರಿಕೆ ಆಗ್ತಾ ಇದೆ. 49.452 ಗರಿಷ್ಠ ಸಾಮರ್ಥ್ಯವನ್ನು ಈ ಒಂದು ಡ್ಯಾಮ್ ಹೊಂದಿರುವಂಥದ್ದು. ಆದರೆ ಇದೀಗ 20 TMC ನೀರು ಸಂಗ್ರಹ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ಆತಂಕವನ್ನು ಕಾವೇರಿ ಇದೀಗ ದೂರ ಮಾಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಒಂದು ಕಡೆ ಕಾವೇರಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ತಲೆನೋವಾಗಿತ್ತು. ಆದರೆ ಇದೀಗ ಆ ಒಂದು ಏನು ಸಂದಿಗ್ಧ ಪರಿಸ್ಥಿತಿಗೆ ಒಂದು ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಸರ್ಕಾರವೂ ಕೂಡ ಒಂದು ರೀತಿ ನಿಟ್ಟುಸಿರು ಬಿಟ್ಟಿದೆ. ಒಂದು ಕಡೆ ತಮಿಳುನಾಡಿಗೆ ಇದೀಗ ಕಬಿನಿ ಜಲಾಶಯದಿಂದ ನೀರನ್ನು ಹರಿಬಿಡಲಾಗ್ತಾ ಇದೆ. ಮತ್ತೊಂದು ಕಡೆ KRS ಅಣೆಕಟ್ಟೆಗೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಆತಂಕವನ್ನ ದೂರ ಮಾಡ್ತಾ ಇದ್ದಾಳೆ. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಕೊರತೆ ಮುಂದುವರೆದಿರುವಂಥದ್ದು. ಅಂದರೆ 83% ಮಳೆ ಕೊರತೆ ಎದುರಾಗಿದೆ. ಆ ನಿಟ್ಟಿನಲ್ಲಿ ನಾಲೆಗಳಿಗೆ ಈ ಸಂದರ್ಭದಲ್ಲಿ ಏನಾದರೂ ನೀರನ್ನು ಬಿಟ್ಟರೆ ರೈತರ ಬೆಳೆಗಳು ಕೂಡ ಉಳಿಯುವಂಥದ್ದು. ಮತ್ತೆ ಮುಂಗಾರು ಬೆಳೆಯನ್ನು ಏನಾಗ್ತಾ ಇದ್ರು ಅದಕ್ಕೂ ಕೂಡ ನೀರು ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ವ್ಯಾಪಕ ಮಳೆಯಿಂದ ಎಲ್ಲೋ ಒಂದು ಕಡೆ ಕಾವೇರಿಗೆ ಮತ್ತೆ ಜೀವ ಕಳೆ ಬಂದಿದೆ. ಇದ್ದಂಥ ಆತಂಕ ಎಲ್ಲವೂ ಕೂಡ ದೂರ ಆಗಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇದೀಗ ಕಾವೇರಿ ಹೋರಾಟಕ್ಕೂ ಕೂಡ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಯಾಕೆಂದರೆ ಕಬಿನಿ ಜಲಾಶಯ ಒಂದು ಕಡೆ ಭರ್ತಿ ಆಗಿದೆ ಸಂಪೂರ್ಣವಾಗಿ. ಇನ್ನು KRS ಜಲಾಶಯವು ಕೂಡ ನೀರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಏನೋ ನೀರನ್ನು ಹರಿಸೋದಕ್ಕೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಜೊತೆಗೆ ರೈತರ ಬೆಳೆಗಳಿಗೂ ಕೂಡ ನೀರನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇವತ್ತು CM DK ಶಿವಕುಮಾರ್ ಅವರು ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಯಾವ್ಯಾವ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಮಂಡ್ಯ ಜಿಲ್ಲೆ
ಜಿಲ್ಲೆಯ ರೈತರ ಬೆಳೆಗಳಿಗೆ ನೀರನ್ನ ನಾಲೆಗಳ ಮೂಲಕ ಹರಿಸುತ್ತಾ ಎಂಬುದು ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತಾ ಒಂದು ಕುತೂಹಲವೂ ಕೂಡ ಇರುವಂತದ್ದು. ಸದ್ಯ KRS ಅಣೆಕಟ್ಟೆಯ ನೀರಿನ ಮಟ್ಟ 2 ದಿನದಲ್ಲಿ 5 ಅಡಿ ಏರಿಕೆಯನ್ನು ಕಂಡಿರುವಂತದ್ದು ಒಂದು ಕಡೆ ನಿಟ್ಟುಸಿರು ಬಿಟ್ಟುವಂತಾಗಿದೆ. ಇದೇ ರೀತಿ ಏನಾದ್ರೂ ಮಳೆ ಮುಂದುವರೆದ್ರೆ 100 ಅಡಿ ಅಲ್ಲ ಸಂಪೂರ್ಣವಾಗಿ ಭರ್ತಿ ಆಗುವಂತದ್ದು. ಅಂದ್ರೆ ಇನ್ನ 1 ವಾರ ಅಥವಾ 15 ದಿನಗಳಲ್ಲೇ ಇದೇ ರೀತಿ ಮಳೆ ಬಂದ್ರೆ ಇನ್ಫ್ಲೋ 20,000ಕ್ಕೂ ಹೆಚ್ಚು ಬಂದ್ರೆ ಈ ಒಂದು KRS ಅಣೆಕಟ್ಟೆ ಆದಷ್ಟು ಬೇಗ ಭರ್ತಿ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಮಧುಸೂದನ್.